ಇನ್ನು ಕಿರುತೆರೆ ನಟ ಮಡೆನೂರು ಮನು ರೇಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ನಟ ಮನುನನ್ನ ಬಂಧಿಸಿದ್ದಾರೆ. ಹಾಸನದ ಶಾಂತಿ ಗ್ರಾಮದ ಮಡೆನೂರು ಬಳಿ ಮನು ಬಂಧನ ಆಗಿದೆ. ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಅತ್ಯಾಚಾರ ಆರೋಪದ ಅಡಿ ನಟ ಮಡೆನೂರು ಮನು ಬಂಧನ ಆಗಿದೆ. ಬಂಧಿಸಿ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ ಪೊಲೀಸರು. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಡೆನೂರು ಮನುನನ್ನ ಬಂಧನ ಮಾಡಲಾಗಿದೆ. ಈತ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಮಧ್ಯಾಹ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದ. ಅದಾದ ನಂತರ ಎಲ್ಲಿದ್ದಾನೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಪೊಲೀಸರು ಹುಡುಕಾಡ್ತಾ ಇದ್ರು. ಕೊನೆಗೂ ಕೂಡ ಹಾಸನದ ಶಾಂತಿ ಗ್ರಾಮದಲ್ಲಿ ಮಡೆನೂರು ಮನುನನ್ನ ಬಂಧನ ಮಾಡಲಾಗಿದೆ. ಈತನ ವಿರುದ್ಧ ಗಂಭೀರ ಆರೋಪ ಇದೆ. ಅತ್ಯಾಚಾರ ಎಸಗಿದ್ದಾನೆ ಅನ್ನೋ ಆರೋಪ ಇದೆ. ಸಂದೇಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸಂದೇಶ್, ಈಗಾಗಲೇ ಈ ಮಡೆನೂರು ಮನು ಇವನನ್ನ ಬಂಧನ ಮಾಡಲಾಗಿದೆ. ಬಂಧನದ ನಂತರದ ಪ್ರಕ್ರಿಯೆಗಳು ಈಗೇನಾಗ್ತಾ ಇದೆ ಅಂತ ಅಪ್ಡೇಟ್ಸ್. ವಾಸುದೇವ್, ಈಗಾಗಲೇ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಮಡೆನೂರು ಮನು ಹಾಸನ ಹಾಗೆ ಮಂಡ್ಯದ ನಡುವೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಆ ಹಿನ್ನೆಲೆಯಲ್ಲಿ ಹಾಸನ ಹಾಗೆ ಮಂಡ್ಯದಲ್ಲಿ ಪೊಲೀಸರು ಹುಡುಕಾಟವನ್ನ ಕೂಡ ನಡೆಸಿದ್ರು. ಜೊತೆಗೆ ಮಡೆನೂರಿನಲ್ಲಿ ಅವರ ಕುಟುಂಬಸ್ಥರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ಮಡೆನೂರು ಮನುಗೆ ನಿಮ್ಮ ಕಾಂಟ್ಯಾಕ್ಟ್ಗೆ ಬಂದ ಕೂಡಲೇ ನಮ್ಗೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ ಈಗಾಗಲೇ ಅಲ್ಲಿ ಕುಟುಂಬಸ್ಥರಿಗೂ ಕೂಡ ಹೇಳಿದ್ರು. ಆ ಮಾಹಿತಿಯನ್ನ ಆಧರಿಸಿ ಪೊಲೀಸರು ನೇರವಾಗಿ ಹಾಸನದ ಶಾಂತಿ ಗ್ರಾಮದ ಬಳಿ ಇರುವಂತಹ ಮಡೆನೂರಿಗೆ ತೆರಳಿ ಈಗ ಸದ್ಯ ಮನು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಮನು ಅವರನ್ನ ಅರೆಸ್ಟ್ ಮಾಡಿರೋದ್ರಿಂದ ಮುಂದಿನ ಹಂತದಲ್ಲಿ ಈಗ ಅರೆಸ್ಟ್ ಪ್ರೊಸೀಜರ್ ಅನ್ನ ಮಾಡ್ಕೊಳ್ತಾರೆ. ಅಂದ್ರೆ ಅವರನ್ನ ಬೆಂಗಳೂರಿಗೆ ಕರೆತಂದು ಇಲ್ಲಿ ಪ್ರಾಥಮಿಕ ಹಂತದ ಮಾಹಿತಿಯನ್ನ ಪಡೆದುಕೊಳ್ತಾರೆ. ಆ ಮಾಹಿತಿಯನ್ನ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಈ ರೀತಿಯ ಆರೋಪಗಳಿದೆ, ಈ ಆರೋಪದ ಆಧಾರದ ಮೇಲೆ ನಾವು ಮತ್ತೆ ಆತನನ್ನ ಕಸ್ಟಡಿಗೆ ಪಡಿಬೇಕು. ಯಾಕಂದ್ರೆ ಅತ್ಯಾಚಾರ ಪ್ರಕರಣ ಆಗಿರೋದ್ರಿಂದ ಮಹಜರು ಕಾರ್ಯ ಹಾಗೆ ಮೆಡಿಕಲ್ ಚೆಕಪ್ ಅನ್ನ ಕೂಡ ಮಾಡಿಸಬೇಕಾಗಿದೆ. ಹೀಗಾಗಿ ನಮ್ಗೆ ಮನು ಕಸ್ಟಡಿಗೆ ಬೇಕು ಅಂತ ಇವತ್ತು ಬೆಂಗಳೂರಿಗೆ ಬಂದ ನಂತರ ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆದುಕೊಂಡು ಪ್ರಕ್ರಿಯೆಗಳನ್ನ ಅಂದ್ರೆ ಮೆಡಿಕಲ್ ಚೆಕಪ್ ಆಗಿರ್ಬೋದು, ಇಂಟ್ರಾಗೇಷನ್ ಆಗಿರ್ಬೋದು, ಜೊತೆಗೆ ಈಗಾಗಲೇ ಏನು ಆ ಸ್ಥಳ ಮಹಜರಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಈಗ ಸದ್ಯ ಸಂತ್ರಸ್ತೆಯ ಒಂದು ಮೆಡಿಕಲ್ ಚೆಕಪ್ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಅನ್ನ ಕೂಡ ಈಗಾಗಲೇ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಮಡೆನೂರು ಮನು ಕೂಡ ಕರೆತಂದ ನಂತರ ಅಂದ್ರೆ ಬೆಂಗಳೂರಿಗೆ ಕರೆತಂದ ನಂತರ ಈಗ ಮೊದಲಿಗೆ ಅವರು ಸಿಕ್ಕಂತ ಸಂದರ್ಭದಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂದ್ರೆ ಯಾವ ಕಾರಣಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನ ಮಡೆನೂರು ಮನು ಅವರಿಗೆ ಕೊಡ್ತಾರೆ. ಅದಾದ ನಂತರ ಅವರನ್ನ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ಆಗುತ್ತೆ. ಈಗಾಗಲೇ 2 ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿರೋದ್ರಿಂದ ಹಾಸನದಿಂದ ಬೆಂಗಳೂರಿಗೆ ಅವರನ್ನ ಕರೆತರುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಅವರನ್ನ ಕಸ್ಟಡಿಗೆ ಪಡೆದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಪ್ರೊಸೀಜರ್ಸ್ ಗಳನ್ನ ಕೂಡ ಮಾಡಲಿದ್ದಾರೆ. ವಾಸುದೇವ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.